ಓಂ ಸಾಯಿರಾಮ್. ಮಗು, ನಿನ್ನ ಜೀವನದ ಲೇಖಕ ನಾನು. ಪ್ರತಿಯೊಂದು ಅಧ್ಯಾಯವು ಒಂದು ಉದ್ದೇಶದೊಂದಿಗೆ ಬರೆಯಲ್ಪಟ್ಟಿವೆ. ನೀನು ಇನ್ನೂ ಅರ್ಥ ಮಾಡಿಕೊಳ್ಳದ ಭಾಗಗಳು ಸಹ ಮುಂದೆ ನಿನ್ನನ್ನು ಸಂತೋಷಪಡಿಸುವ ಸುಂದರ ಕ್ಷಣಗಳನ್ನು ತರುತ್ತವೆ. ಅವು ಎಲ್ಲದಕ್ಕೂ ಅರ್ಥ, ಕಾಯುವಿಕೆಗೂ ಒಂದು ಪರಿಪೂರ್ಣವಾದ ಅರ್ಥವನ್ನು ಕೊಡುತ್ತದೆ. ಈ ಪ್ರಯಾಣವನ್ನು ಆತುರ ಪಡದೆ, ವಿರೋಧಿಸದೆ ನನ್ನ ಯೋಜನೆಯನ್ನು ಬಲವಾಗಿ ನಂಬು. ಜೀವನದ ಹರಿವಿನೊಂದಿಗೆ ಸಾಗು ಮತ್ತು ಪ್ರತಿಯೊಂದು ಕ್ಷಣವನ್ನು ಬಂದಂತೆ ಆನಂದಿಸಿ ಬದುಕು. ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವನ್ನು ಕಳೆದುಕೊಂಡಂತೆ ಕಾಣಿಸುತ್ತದೆ, ಆದರೆ ಅದೇ ಸಮಯದಲ್ಲಿ ನೀನು ನಿನ್ನನ್ನು ಕಂಡುಕೊಳ್ಳುವೆ. ನಿನ್ನ ಜೀವನದಲ್ಲಿ ನೀನು ಕಳೆದುಕೊಳ್ಳುವುದು ಅಂತ್ಯವಲ್ಲ, ಆರಂಭದ ಹೊಸ ಮಾರ್ಗವಾಗಿದೆ ಎಂಬುದನ್ನು ತಿಳಿದುಕೋ. ನೀನು ಮುಂದುವರಿಯಲು ಸಾಧ್ಯವಿಲ್ಲ ಎಂದು ಭಾವಿಸಿದಾಗ ನಾನು ನಿನಗೆ ಶಕ್ತಿಯನ್ನು ತುಂಬುತ್ತೇನೆ. ನಿನ್ನ ಮನಸ್ಸು ಭಾರದಿಂದ ಸೋತಾಗ ನಾನು ಸಂತೋಷದಿಂದ ಮೇಲೆ ಎತ್ತುತ್ತೇನೆ. ಎಲ್ಲವೂ ಅಸಾಧ್ಯವೆಂದು ತೋರಿದಾಗ ನಾನು ನಿನಗೆ ದಾರಿಯನ್ನು ಮಾಡಿಕೊಡುತ್ತೇನೆ. ಜನರು ಸಣ್ಣ ವಿಷಯಗಳಿಗೆ ನಿನ್ನನ್ನು ಕೈಬಿಡುತ್ತಾರೆ, ಆದರೆ ನಾನು ಕೇವಲ ಒಂದು ಸಣ್ಣ ಪ್ರಾರ್ಥನೆಯಿಂದ ನಿನ್ನನ್ನು ಎಲ್ಲ ಕಷ್ಟಗಳಿಂದಲೂ ಕಾಪಾಡುತ್ತೇನೆ. ನೀನು ಯೋಚಿಸುವುದಕ್ಕಿಂತಲೂ ನಿನ್ನ ಬದುಕನ್ನು ನಾನು ರೂಪಿಸುತ್ತೇನೆ. ನಾನು ನಿನ್ನನ್ನು ನಡೆಸುತ್ತಿರುವ ದಾರಿ ನಿನ್ನ ಕನಸಿಗಿಂತಲೂ ಶ್ರೇಷ್ಠವಾಗಿದೆ. ನೀನು ನೆಮ್ಮದಿಯ ಬದುಕನ್ನು ಬಯಸಿದರೆ ಮೊದಲು ನನ್ನ ಶರಣಕ್ಕೆ ಬಂದು ಕೆಲವರನ್ನು ಕ್ಷಮಿಸಿಬಿಡು. ಇನ್ನು ಕೆಲವರನ್ನು ಮರೆತು ಬಿಡು. ಮತ್ತೆ ಕೆಲವರನ್ನು ತಿಳಿದೋ ತಿಳಿಯದೆಯೋ ನೀನು ಮಾಡಿರುವ ತಪ್ಪುಗಳಿಗೆ ನನ್ನಲ್ಲಿ ಕ್ಷಮೆಯಾಚಿಸು, ಏಕೆಂದರೆ ನಿನ್ನ ಎಲ್ಲ ಪಾಪಗಳನ್ನು ನಾನು ಕ್ಷಮಿಸುವೆ ಮತ್ತು ಆ ದಾರಿಯಲ್ಲಿ ನಿನ್ನನ್ನು ಎಂದಿಗೂ ಹೋಗದಂತೆ ತಡೆಯುವೆ. ನಾನು ನಿನ್ನ ಗುರು ಮಾತ್ರವಲ್ಲ, ನಿನ್ನ ಪ್ರತಿ ಆಗು ಹೋಗುಗಳ ಸೂತ್ರಧಾರನು ನಾನೇ ಆಗಿರುವೆ ಎನ್ನುವ ಸತ್ಯವನ್ನು ಒಪ್ಪಿಕೋ. ಇದುವರೆಗೂ ನಿನ್ನ ಕೈ ತಪ್ಪಿ ಹೋದ ಪ್ರತಿ ಅವಕಾಶಗಳು ಈಗ ನಿನ್ನ ಅನುಕೂಲಕ್ಕೆ ತಕ್ಕಂತೆ ಮರಳಿ ಬರುತ್ತಿವೆ. ನಿನ್ನ ಜೀವನದ ಅತ್ಯಂತ ಪ್ರಮುಖ ಘಟ್ಟವನ್ನು ಪ್ರವೇಶಿಸಲು ಸಿದ್ಧನಾಗು. ನೀನು ಒಂದು ಅದ್ಭುತವಾದ ಬದಲಾವಣೆಯ ಹೊಸ್ತಿಲಲ್ಲಿ ನಿಂತಿರುವೆ. ನಿನಗೆ ಬೆಂಬಲವಾಗಿ ನಾನು ನಿನ್ನೊಂದಿಗೆ ಇದ್ದೇನೆ. ನಾನು ಎಲ್ಲವನ್ನೂ ಗಮನಿಸುತ್ತೇನೆ. ನಿನ್ನ ಜೊತೆ ಯಾವಾಗಲೂ ಇರುತ್ತೇನೆ. ನಿನ್ನ ಕುಟುಂಬವನ್ನು ನಾನು ರಕ್ಷಿಸುತ್ತೇನೆ. ನಿನ್ನ ಕುಟುಂಬದ ಮೇಲೆ ಯಾರ ಕೆಟ್ಟ ದೃಷ್ಟಿಯೂ ಬೀಳದಂತೆ ಕಾಪಾಡುತ್ತೇನೆ. ನೀನು ತಾಳ್ಮೆಯಿಂದ ನನ್ನ ಯೋಜನೆಯ ಮೇಲೆ ಪೂರ್ಣ ವಿಶ್ವಾಸವನ್ನು ಇಡಬೇಕು. ನನ್ನ ಸಮಯ ಮತ್ತು ನಿರ್ಧಾರದ ಮೇಲೆ ನಂಬಿಕೆ ಇಡಬೇಕು. ಜೀವನದಲ್ಲಿ ಎಲ್ಲವೂ ಸರಿಯಾಗುವುದು ಎಂಬ ಭರವಸೆ ಇರಲಿ. ನಾನು ನಿನಗೆ ಅದ್ಭುತವಾದ ಆಶೀರ್ವಾದದ ಸಮೃದ್ಧಿಯನ್ನು ನೀಡಲು ಸಿದ್ಧನಾಗಿರುವೆ. ನನ್ನ ಸನ್ನಿಧಿಗೆ ನಿರಂತರನಾಗಿ ಸಂಪರ್ಕದಲ್ಲಿರು ಮತ್ತು ನನ್ನ ಆಜ್ಞೆಗಳನ್ನು ಪಾಲಿಸು. ನನ್ನ ಮತ್ತು ನಿನ್ನ ನಡುವಿನ ಗೋಡೆಯಾಗಿ ನಿಂತಿರುವ ಅನುಮಾನವನ್ನು ಮೊದಲು ಒಡೆದು ಹಾಕು. ನಿನ್ನ ಜೀವನವನ್ನು ವಿಶ್ವಾಸವು ಆಳುವಂತೆ ಮಾಡು. ನಿನ್ನ ಪ್ರಾರ್ಥನೆಗಳಿಗೆ ನನ್ನ ಉತ್ತರವು ನೀಡುವ ಸಮಯ ಬಂದಿದೆ. ನಿನ್ನ ಮುಂದಿನ ದಾರಿಗಳು ಉತ್ತಮ ಮಾರ್ಗಗಳಲ್ಲಿಯೇ ಚಲಿಸುತ್ತಿವೆ. ನೀನು ಎಂದಿಗೂ ಒಂಟಿಯಲ್ಲ. ನಿನ್ನ ಪ್ರತಿಯೊಂದು ಸವಾಲಿನಲ್ಲಿಯೂ ನಾನಿರುವೆ. ನಿನ್ನ ಜೀವನಕ್ಕಾಗಿ ನನ್ನಲ್ಲಿ ಅದ್ಭುತವಾದ ಕನಸುಗಳಿವೆ. ನೀನು ಏಳಿಗೆ ಹೊಂದಲು ನನ್ನಲ್ಲಿ ಯೋಜನೆಗಳಿವೆ. ನಿನ್ನನ್ನು ಮರಳಿ ಸರಿಪಡಿಸಲು ಮತ್ತು ಕಷ್ಟದ ಪರಿಸ್ಥಿತಿಯಿಂದ ಹೊರತೆಗೆಯಲು ನನ್ನಲ್ಲಿ ದಾರಿಗಳಿವೆ. ನೀನು ಯಾವುದಕ್ಕಾಗಿ ಕಾಯುತ್ತಿರುವೆಯೋ ಅದನ್ನೇ ಪಡೆಯುವ ಹಂತದಲ್ಲಿರುವೆ. ನಿನ್ನ ವೈಯಕ್ತಿಕ ಆರೋಗ್ಯ ಸುಧಾರಿಸುತ್ತದೆ. ನೀನು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಉದಿಯನ್ನು ಪ್ರತಿದಿನವೂ ಸೇವಿಸುತ್ತಿರುವೆ. ಅದರ ಫಲಿತಾಂಶವು ನಿನಗೆ ಗೋಚರವಾಗುವ ಸಮಯ ಬಂದಿದೆ. ನಿನ್ನ ವೃತ್ತಿ ಜೀವನದಲ್ಲಿ ಇದ್ದಂಥ ಅಡೆತಡೆಗಳನ್ನು ನಾನು ತೆಗೆದುಹಾಕುತ್ತೇನೆ. ನಿನ್ನ ಆರ್ಥಿಕ ಸಂಕಷ್ಟಗಳು ಅಂತ್ಯಗೊಳ್ಳುತ್ತವೆ. ಆದಾಯದ ಹೊಸ ಮಾರ್ಗಗಳು, ಅವಕಾಶಗಳು ನಿನ್ನ ಬಳಿ ಬಂದು ಸೇರುತ್ತವೆ. ನನ್ನನ್ನು ದೃಢ ವಿಶ್ವಾಸದಿಂದ ನಂಬು. ಭರವಸೆಯನ್ನು ಕಳೆದುಕೊಳ್ಳದೆ, ಧೃತಿಗೆಡದೆ. ನನ್ನ ಉದ್ದೇಶಗಳು ನಿನಗೆ ಉನ್ನತಿಯನ್ನೇ ನೀಡುವತ್ತ ಸಾಗುತ್ತಿವೆ. ನನ್ನ ಆಶೀರ್ವಾದ ನಿನ್ನ ಮೇಲೆ ಸದಾಕಾಲ ಇರುತ್ತದೆ. ನಿನ್ನ ಆತ್ಮೀಯರ ಆರೋಗ್ಯವನ್ನು ನಾನು ಸುಧಾರಿಸುತ್ತೇನೆ. ನೀನು ಅವರಿಗಾಗಿ ಮಾಡಿದ ಪ್ರಾರ್ಥನೆಯ ಫಲವು ಅವರಿಗೆ ಸೇರುವ ಸಮಯವಾಗಿದೆ. ನೀನು ಯಾವುದರ ಬಗ್ಗೆಯೂ ಯೋಚಿಸದೆ ನೆಮ್ಮದಿಯಿಂದ ಇರು. ಮುಂದೇನಾಗುವುದೋ ಅದರ ಚಿಂತೆಯು ನಿನಗೆ ಬೇಡ. ನಾನು ನಿನ್ನನ್ನು ಇಲ್ಲಿಯವರೆಗೂ ಕರೆದು ತಂದಿರುವೆ ಎಂದ ಮೇಲೆ ಮುಂದೆಯೂ ಕರೆದೊಯ್ಯುವ ಜವಾಬ್ದಾರಿಯು ನನ್ನದೇ ಆಗಿರುತ್ತದೆ. ಈಗ ನಿನ್ನ ಹೃದಯದ ಎಲ್ಲ ಭಾರವನ್ನು ನನ್ನ ಪಾದಗಳ ಬಳಿ ಇಡು. ನಿನ್ನ ಜವಾಬ್ದಾರಿಗಳೆಲ್ಲವೂ ನಿನ್ನ ಸಾಯಿಯಪ್ಪನ ಮೇಲೆ ಹಾಕಿ ನೆಮ್ಮದಿಯ ಉಸಿರಿನೊಂದಿಗೆ ಈ ರಾತ್ರಿಯ ನಿದ್ದೆಗೆ ಜಾರು. ಓಂ ಸಾಯಿರಾಮ್.